ಹಲೋ, ಈ ಬಾರಿಯ ಭಾನುವಾರದ ಹೊಸ ಎಪಿಸೋಡ್ ನಿಮ್ಮ ಮುಂದೆ ತರೋದಕ್ಕೆ ಕಳೆದ ಒಂದು ವಾರದಿಂದ ನಾವೆಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ. ಈ ಬಾರಿಯ ಎಪಿಸೋಡ್ 7.5 ಶನಿ ಬಗ್ಗೆ ವಿವರಣೆ ನೀಡೋದಕ್ಕೋಸ್ಕರ ತಯಾರು ಮಾಡಿದ್ದೀವಿ. ನಾನು KS ನರೇಂದ್ರ ಬಾಬು, ಒಬ್ಬ ಅಡ್ವೊಕೇಟ್ ಹಾಗೂ ಒಬ್ಬ ಅಸ್ಟ್ರಾಲಜರ್. ನಾನು ನನ್ನ ಹವ್ಯಾಸ ಅಸ್ಟ್ರಾಲಜಿ ಕಡೆ ಇದ್ದಿದ್ದರಿಂದ ಈ ಕುರಿತು ಒಂದಷ್ಟು ಉಪಯುಕ್ತ ಮಾಹಿತಿಗಳನ್ನು ನಿಮಗೆಲ್ಲ ನೀಡೋಣ ಅನ್ನೋ ಪ್ರಯತ್ನದಲ್ಲಿ ಆಸ್ಟ್ರೋವಿಷನ್ 23 ಎಂಬ ಚಾನಲ್ ಅನ್ನು ಓಪನ್ ಮಾಡಿದ್ದೆ. ಕ್ರಮೇಣ ಅದು ಆಸ್ಟ್ರೋ ಜಸ್ಟಿಸ್ 23 ಅಂತ ಪರಿಣಮಿಸಿದೆ. ಈಗ ಆಸ್ಟ್ರೋ ಜಸ್ಟಿಸ್ 23 ಮೂಲಕ ಹಲವಾರು ಎಪಿಸೋಡ್ಗಳು ನಿಮ್ಮ ಮುಂದೆ ಈವರೆಗೂ ತಂದಿದ್ದೀನಿ. ಅದರಲ್ಲಿ ಪಿತೃದೋಷ, ಕುಜದೋಷ, ಮತ್ತು ನಾಗದೋಷ, ಹಾಗೂ ಕಳೆದ ಬಾರಿ ನಾವು ರಿಲೀಸ್ ಮಾಡಿದ್ದು ಇನ್ನೊಂದು ಬಂದು ಕಾಲಸರ್ಪ ಯೋಗ. ಈ ಥರ ಹಲವಾರು ವಿಷಯಗಳ ಬಗ್ಗೆ ನಾವು ಸಮಗ್ರ ಚಿತ್ರಣವನ್ನು ನಿಮ್ಮ ಮುಂದೆ ನೀಡುವಂಥ ಪ್ರಯತ್ನನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ಬಾರಿ ಹೊಸ ಹೊಸ ವಿಷಯಗಳನ್ನ ಹುಡುಕಿ ಅದನ್ನು ನಿಮ್ಮ ಮುಂದೆ ತರುವಂಥ ಉದ್ದೇಶನ ನಾವು ಹೊಂದಿದ್ದೀವಿ. ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ತುಂಬ ಅತ್ಯಗತ್ಯ. ಹೀಗಾಗಿ ಈ ನಮ್ಮ ಚಾನಲನ್ನು ಆಸ್ಟ್ರೋ ಜಸ್ಟಿಸ್ 23 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಶೇರ್ ಮಾಡಿ, ಅವರೆಲ್ರಿಗೂ ಇದನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ತಿಳಿಸಿ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾನು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶಾರ್ಟ್ ಮೂವೀಸನ್ನು ನಿಮ್ಮ ಮುಂದೆ ತರೋದಕ್ಕೆ ಉದ್ದೇಶಿಸಿದ್ದೀನಿ. ಈಗ ನಿಮ್ಮ ಮುಂದೆ ನಾನು ತಂದಿರುವಂಥ ಈ ಎಪಿಸೋಡ್ ಬಂದು 7.5 ಶನಿ ಅಂತ. ಈ 7.5 ಶನಿ ಅಂದರೆ ಏನು? ಸಾಮಾನ್ಯವಾಗಿ ಶನಿ ಅಂದ ಕೂಡಲೇ ಅನೇಕರಿಗೆ ಒಂದು ತಪ್ಪು ಗ್ರಹಿಕೆ ಇರುತ್ತೆ, ತಪ್ಪು ಭಾವನೆ ಇರುತ್ತೆ, ಮತ್ತು ತಪ್ಪು ನಂಬಿಕೆಗಳಿದ್ದಾವೆ. ಶನಿ ಅಂದರೆ ತುಂಬ ಕಠೋರವಾಗಿರ್ತದೆ, ಕೆಟ್ಟದ್ದು ಮಾಡ್ತಾರೆ, ಅಂಥ ಟೈಮಲ್ಲಿ ನಾವು ತುಂಬ ಕಷ್ಟಪಡ್ತೀವಿ, ಮನೆ ಮಠ ಮಾರ್ಕೊಳ್ತೀವಿ, ಈ ಥರ ಎಲ್ಲ ಭಾವಿಸಿರ್ತಾರೆ. ಆದರೆ ಶನಿ ಬಂದು ಕೆಟ್ಟದ್ದನ್ನು ಮಾಡೋನಲ್ಲ, ಆತ ನಮ್ಮನ್ನ ಒಂದು ಪರಿಪಕ್ವ ಜೀವನವನ್ನು ಕಲ್ಪಿಸೋದಕ್ಕೆ ಉದ್ದೇಶಿಸಿರುವಂಥ ವ್ಯಕ್ತಿ. 7.5 ಶನಿ ಅಂದರೆ ನಮ್ಮ ಒಂದು ಪರ್ಸನಾಲಿಟಿನ ಫುಲ್ಫಿಲ್ ಮಾಡ್ತಾರೆ, ಒಬ್ಬ ಯಶಸ್ವಿ ಮನುಷ್ಯನಾಗಿ ಪರಿಣಮಿಸ್ತಾರೆ. ಅದನ್ನೇ ಈ 7.5 ಶನಿಯಲ್ಲಿ ನಾನು ಶನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇಲ್ಲಿ ನಿಮ್ಮ ಜೊತೆ ನಿಂತಿದ್ದೀನಿ. 7.5 ಶನಿ ಅಂದರೆ ಏನು? ಜ್ಯೋತಿಷ್ಯದಲ್ಲಿ ಶನಿ ಗ್ರಹ ಜನ್ಮ ಚಂದ್ರನಿಗೆ 12ನೇ ರಾಶಿಗೆ ಬಂದಾಗ 7.5 ಶನಿ ಆಗುತ್ತೆ. ಹಾಗೂ ಜನ್ಮ ರಾಶಿಗೆ ಬಂದಾಗ ಕೂಡ 7.5 ಶನಿ ಆಗುತ್ತೆ. ಹಾಗೂ ಶನಿಯು 2ನೇ ರಾಶಿಗೆ ಬಂದರೂ ಕೂಡ 7.5 ಶನಿ ಆಗುತ್ತೆ. ಏನಿದು 7.5 ಶನಿ? 7.5 ಶನಿ ಅಂದರೆ 7.5 ವರ್ಷ ಅಂತ. ಅಂದರೆ ಈ ಒಂದು ಸರಿ ಒಬ್ಬ ವ್ಯಕ್ತಿಗೆ ಈ 7.5 ಶನಿ ಅನ್ನೋದು ಅನ್ವಯ ಆದರೆ ಅವನು 7 ವರ್ಷಗಳ ಕಾಲ ಹಲವಾರು ರೀತಿ ವಿವಿಧ 3 ಹಂತಗಳಲ್ಲಿ ಆ ಒಂದು ಕಷ್ಟ, ಸುಖ, ದುಃಖನ ಹಂಚ್ಕೊಳ್ತಾನೆ, ಹೊಸ ವಿಷಯನ ತಿಳ್ಕೊತಾನೆ. ಅವನಿಗೆ ನಿಜವಾದ ಫ್ರೆಂಡ್ಸ್ ಅಂದ್ರೇನು, ಅವನ ಜೀವನ ಅಂದ್ರೇನು, ಅವನು ಹೇಗಿರಬೇಕು ಅನ್ನೋದನ್ನು ಅರಿತುಕೊಳ್ತಾನೆ. ನೋಡಿ, 7.5 ಶನಿಯ 3 ಹಂತಗಳು ಯಾವುವು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಮೊದಲನೇ ಹಂತ 12ನೇ ಸ್ಥಾನದಲ್ಲಿ ಶನಿ ಬಂದಾಗ, ಜನ್ಮಚಂದ್ರನಿಗೆ 12ನೇ ಸ್ಥಾನದಲ್ಲಿ. 2ನೇ ಹಂತ ಜನ್ಮಚಂದ್ರನ ಮೇಲೆ ಬಂದಾಗ. 3ನೇ ಹಂತ ಶನಿಯು ಜನ್ಮಚಂದ್ರನ 2ನೇ ಸ್ಥಾನಕ್ಕೆ ಬಂದಾಗ. ಹೀಗೆ 2.5 ವರ್ಷ, 2.5 ವರ್ಷ, ಒಟ್ಟು 2.5 ವರ್ಷ, 7.5 ವರ್ಷ ಚಂದ್ರ ನಮ್ಮ ಮೇಲೆ ಯಾವುದೆಲ್ಲ ಪರಿಣಾಮನ ಬೀರ್ತಾನೆ ಅಂತ ವಿವರಿಸೋದೇ ಈ 7.5 ಶನಿಯ ಉದ್ದೇಶ ಆಗಿದೆ. ನೋಡಿ,
ಶನಿಯು ಜನ್ಮಚಂದ್ರನ 12ನೇ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಖರ್ಚು ಹೆಚ್ಚಾಗುತ್ತೆ, ಮನಃಶಾಂತಿ ಕಡಿಮೆ ಆಗುತ್ತೆ, ಸ್ಥಳಾಂತರ ಆಗುತ್ತಾನೆ, ದೂರಕ್ಕೆ ಪ್ರಯಾಣ ಆಗ್ತಾನೆ, ನಿದ್ರಾಹೀನತೆ, ನಿದ್ರೇನೇ ಬರಲ್ಲ, ಸದಾ ಆತಂಕದಲ್ಲಿರ್ತಾನೆ. ಈ ಒಂದು ಹಂತವನ್ನ ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ಅಹಂಕಾರ ಕಡಿಮೆ ಮಾಡುವ ಕಾಲ. ಅಂದ್ರೆ ಈ ಮೊದಲನೇ ಹಂತದಲ್ಲಿ ತಲೆಯಲ್ಲಿ ನಡೀತಾ ಇದ್ದೋನ ಅಹಂಕಾರ ತುಂಬಾ ಕಡಿಮೆ ಆಗ್ಬಿಡ್ತದೆ, ಆ ದುರಂಕಾರನ ಇಲ್ದೆ ಆಗ್ಬಿಡ್ತದೆ. ಈ ಒಂದು ವೈಭವನ ತೋರಿಸೋ ಒಂದು ಇದಿರ್ತದಲ್ಲ, ಅದೆಲ್ಲ ಇಳಿದು ಹೋಗ್ಬಿಟ್ಟಿರ್ತದೆ. ಇನ್ನು ಎರಡನೇ ಹಂತ ಜನ್ಮಚಂದ್ರನ ಮೇಲೆ ಬಂದಾಗ ಇದು ಕೆಲವು ಮಂದಿಗೆ ತುಂಬಾ ಕಠಿಣವಾಗಿ ಇರ್ತದೆ. ಈ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಮಾನಸಿಕ ಒತ್ತಡ ಆಗುತ್ತೆ, ಅವನಿಗೆ ತುಂಬಾ ಕಡೆ ತುಂಬಾ ಜನರಿಂದ ಅವಮಾನ ಆಗುತ್ತೆ, ಅವನ ಆರೋಗ್ಯಕ್ಕೆ ತೊಂದರೆ ಆಗಿರುತ್ತೆ, ಸದಾ ಅನಾರೋಗ್ಯ, ಗಂಭೀರ ಆರೋಗ್ಯ ಸಮಸ್ಯೆಗಳು, ಮತ್ತೆ ಕುಟುಂಬ ಭಿನ್ನಾಭಿಪ್ರಾಯ, ಗಂಡ ಹೆಂಡತಿ ಮಕ್ಕಳು ಒಂದೇ ಸೂರು ಕೆಳಗಡೆ ಇದ್ರೂ ಕೂಡ ಒಬ್ಬರಲ್ಲಿ ಒಬ್ಬರಿಗೆ ಭಿನ್ನಾಭಿಪ್ರಾಯ ಅನ್ನೋದು ಮೂಡಿರುತ್ತೆ. ಹಣದ ಒತ್ತಡ, ಎಷ್ಟೇ ದುಡ್ಡಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ, ಆದಾಯನೂ ಕಡಿಮೆ ಆಗ್ಬಿಟ್ಟಿರ್ತದೆ, ತುಂಬಾ ಕಷ್ಟ ಇರುತ್ತೆ ಅಂತ ಪರಿಸ್ಥಿತಿ. ಏಕಾಂತ ಭಾವನೆ, ಈ ಎಲ್ಲರಿಂದ ದೂರ ಹೋಗಿ ಒಬ್ನೇ ಎಲ್ಲಾದ್ರೂ ಇದ್ಬಿಡೋಣಪ್ಪ, ಎಲ್ಲಾದ್ರೂ ದೂರ ಹೋಗ್ಬಿಡೋಣಪ್ಪ ಅನ್ನೋ ಒಂದು ಪರಿಸ್ಥಿತಿನೂ ಅವನ ಭಾವನೆನೂ ಅವನಿಗೆ ಬಂದಿರುತ್ತೆ. ಸ್ನೇಹಿತರಿಂದನೂ ಅವನು ದೂರ ಆಗ್ಬಿಡ್ತಾರೆ. ನೋಡಿ, ಅಲ್ಲಿವರೆಗೂ ಜೊತೆಲಿ ಇದ್ದಂಥ ಸ್ನೇಹಿತರು ಆ ಸಂದರ್ಭದಲ್ಲಿ, ಆ ಕಷ್ಟದ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ದೂರ ಆಗ್ಬಿಡ್ತಾರೆ, ಅವನು ಒಬ್ಬನೇ ಆಗ್ಬಿಡ್ತಾನೆ, ಆರೋಗ್ಯ ಕೆಟ್ಬಿಡ್ತದೆ, ಮಾನಸಿಕ ಒತ್ತಡ, ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ, ತುಂಬಾ ಇನ್ಸಲ್ಟ್ ಆಗಿ ಕೂಮುಲಿ ಹೊರಟೋಗಿರ್ತಾನೆ. ಕಡೆಗೆ ಅವನ ಕುಟುಂಬದವರೇ ಅವನ ಒಂದು ಅಭಿಪ್ರಾಯಗಳಿಗೆ ಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಈ ಸಮಯ ಜೀವನದ ನಿಜವಾದ ಪಾಠ ಆಗಿರುತ್ತೆ. ಯಾರು ನನ್ನವರು, ಯಾರು ನನ್ನ ಫ್ರೆಂಡ್ಸು, ಯಾರು ನನ್ನ ಕೊನೆವರೆಗೂ ಕೈ ಹಿಡಿತಾರೆ ಅನ್ನೋದು ಅವನಿಗೆ ಈ ಸಂದರ್ಭದಲ್ಲಿ ಆಗುತ್ತೆ. ಅಷ್ಟರೊಳಗಡೆ 7.5 5 ವರ್ಷ ಕಂಪ್ಲೀಟ್ ಆಗ್ಬಿಟ್ಟಿರ್ತದೆ. ಇನ್ನು ಮೂರನೇ ಹಂತ ಅಂದ್ರೆ ಕೊನೆ 2.5 ವರ್ಷ. ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕುಟುಂಬ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ, ಇಲ್ಲದ ಜವಾಬ್ದಾರಿ ಬಂದ್ಬಿಡುತ್ತದೆ. ಆ ಪ್ರತಿಯೊಂದು ಏನು ಇದೆಲ್ಲ ನನ್ನ ಜವಾಬ್ದಾರಿನ, ನಂದ ಅಂತ ಇನ್ನಷ್ಟು ಕುಂಬ್ಳಿ ಹೋಗ್ತಾನೆ. ಹಣದ ಕೊರತೆ ಜಾಸ್ತಿ ಇರುತ್ತೆ, ದುಡ್ಡೇ ಇರಲ್ಲ, ಆದಾಯ ಇರಲ್ಲ, ಖರ್ಚು ಜಾಸ್ತಿ ಇರುತ್ತೆ, ನಿಭಾಯಿಸೋದು ಹೆಂಗಪ್ಪ ಅನ್ನಿಸ್ತಾ ಇರ್ತದೆ. ಬೆಳಗಾದ್ರೆ ಏನಕ್ಕಪ್ಪ ಬೆಳಗಾಯ್ತು ಅನ್ನೋ ಮಟ್ಟಕ್ಕೆ ಅವನು ಸ್ಥಿತಿ ಬಂದ್ಬಿಟ್ಟಿರ್ತದೆ. ಮಾತಿನಿಂದ ಸಮಸ್ಯೆ, ಪಾಪ ಅವನು ಲೋಕೋಪಯೋಗಿ ಒಂದು ಮಾತಾಡಿದ್ರು ಅದರಲ್ಲೂ ಏನೋ ಕಂಡುಹಿಡಿಯೋದು, ಅದಕ್ಕೂ ಜಗಳಾಡೋದು, ದೊಡ್ಡ ಗಲಾಟೆನೇ ಆಗ್ಬಿಡೋದು. ಇದೇ ರೀತಿ ಅವನ ಮಾತಿಂದನೇ ಸಮಸ್ಯೆಗಳಾಗ್ತಾ ಇರ್ತದೆ. ಅಂದ್ರೆ ಅವನು ಏನ್ ಮಾತನಾಡಿದ್ರು ತಪ್ಪು ಅನ್ನೋಂಥ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ. ಸಂಬಂಧಗಳ ಪರೀಕ್ಷೆ, ಆ ಸಂದರ್ಭದಲ್ಲೇ ಹೆಂಡ್ತಿನ, ಗಂಡನ, ಮಗನ, ಅಪ್ಪನ, ಅಮ್ಮನ, ಅಣ್ಣ, ತಮ್ಮನ, ಅಕ್ಕನ, ತಂಗಿನ ಅಂತ ಸಂಬಂಧಗಳು ಗೊತ್ತಾಗೋದು ಈ ಸಂದರ್ಭದಲ್ಲೇ. ನೋಡಿ, ಇದು 2 ವರ್ಷ ಕಾಲ ಇರ್ತದೆ, 2.5 ವರ್ಷ ಕಾಲ. ಇದೇ ಜೀವನದಲ್ಲಿ ಸ್ಥಿರತೆ ಮತ್ತೆ ಪರಿಪಕ್ವತೆಯನ್ನ ಕಲ್ಪಿಸ್ತದೆ. ನೋಡಿ, 3 ಹಂತಗಳಲ್ಲಿ ಮೊದಲನೇ ಹಂತದಲ್ಲಿ ತಲೆಯಲ್ಲಿ ನಡೀತಾ ಇದ್ದೋನ್ನ ಅಹಂಕಾರ ಕಡಿಮೆ ಆಗೇ ಬಿಡುತ್ತೆ. 2ನೇ ಹಂತದಲ್ಲಿ ಜೀವನ ಅಂದ್ರೆ ಹೀಗೇನಾ ಅಂತ ಗೊತ್ತಾಗುತ್ತೆ. 3ನೇ ಹಂತದಲ್ಲಿ ಯಾರು ನನ್ನವರು, ಯಾರು ನನ್ನ ಜೊತೆ ಕೊನೆವರೆಗೂ ಇರೋರು ಅನ್ನೋದು ಗೊತ್ತಾಗುತ್ತೆ. 7.5 ಶನಿ ಈ ಕೇವಲ 7.5 ವರ್ಷ ಕಾಲದ ಸಂದರ್ಭದಲ್ಲಿ ಆ ವ್ಯಕ್ತಿಯ ಇಡೀ ವ್ಯಕ್ತಿತ್ವವನ್ನೇ ಬದಲಾಯಿಸಿಟ್ಬಿಡ್ತಾನೆ. ಆ ನಂತರ ಆ ವ್ಯಕ್ತಿಯ ಒಂದು ಮಾತು, ನಡತೆ, ವರ್ತನೆ ಪ್ರತಿಯೊಂದು ಕೂಡ ತುಂಬಾ 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 ಮೆಚ್ಯೂರ್ಡ್ ಆಗಿರುತ್ತದೆ. ಪ್ರಬುದ್ಧತೆ ಅನ್ನೋದು ಬಂದ್ಬಿಟ್ಟಿರ್ತದೆ. ಯಾಕೆ ಶನಿ ಕಷ್ಟ ಕೊಡ್ತಾನೆ? ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತೆ. ನೋಡಿ, ಯಾವ ವ್ಯಕ್ತಿ ದುರಂಕಾರದಿಂದ ನಡ್ಕೋತಾ ಇರ್ತಾನೆ, ದುರಂಕಾರದ ಮಾತುಗಳನ್ನ ಮಾತನಾಡ್ತಾನೆ,
ಮಾತೆತ್ತಿದ್ರೆ ಸುಳ್ಳು ಹೇಳ್ತಾನೆ, ಯಾವಾಗ ನೋಡಿದ್ರು ಮೋಸ ಮಾಡ್ತಾ ಇರ್ತಾನೆ, ಅನ್ಯಾಯ ಮಾಡೋದೇ ಮಾಡೋದು, ಕರ್ತವ್ಯ ಲೋಪ ಮಾಡ್ತಾನೆ. ಅವನು ಮಾಡಬೇಕಾಗಿರೋ ಕೆಲಸನೂ ಕೂಡ ಅವನು ಮಾಡೋದಿಲ್ಲ. ದುರ್ಬಲರ ಮೇಲೆ ವರ್ತನೆ, ಕೈಲಾಗದವ್ರ ಮೇಲೆ ಅವನ ದಬ್ಬಾಳಿಕೆ ನಡೀತಾ ಇರ್ತದೆ. ಈ ತರ ಮಾಡ್ತಾ ಇದ್ದವನ್ನ ಯಾರು ನೋಡದೇ ಇದ್ರು, ಯಾರು ತಡಿದೇ ಇದ್ರು ಅವನನ್ನ ದಂಡಿಸೋದಕ್ಕೊಬ್ರು ಬರ್ತಾರೆ, ಅವರೇ ಶನಿ ಮಹಾತ್ಮ. ಇವನು ಅಹಂಕಾರ, ಸುಳ್ಳು, ಮೋಸ, ಅನ್ಯಾಯ, ಕರ್ತವ್ಯ ಲೋಪ, ದುರ್ಬಲರ ಮೇಲೆ ವರ್ತನೆ ಮಾಡಿದ ಕೂಡಲೇ ಶನಿ ಬಂದಲ್ಲಿ ನಿಂತ್ಕೋತಾನೆ. ಯಾಕಂದ್ರೆ ಶನಿ ಬಂದು ಶಿಕ್ಷಕ, ಧರ್ಮಫಲದಾತ, ನ್ಯಾಯಾಧಿಪತಿ. ಇವರು ಬರೋದು ದಂಡಿಸೋದಕ್ಕಲ್ಲ, ಅವನ ವ್ಯಕ್ತಿತ್ವವನ್ನು ಸರಿಪಡಿಸೋದಿಕ್ಕೆ. ನೋಡಿ, 7.5 ವರ್ಷ ಕಾಲ ಅವನು ಅವನ ಜನ್ಮದಲ್ಲಿ ಕೂತ್ಕೊಂಡ ಅಂದ್ರೆ ಈ ದುರಂಕಾರ, ಸುಳ್ಳು, ಮೋಸ, ಅನ್ಯಾಯ, ಕರ್ತವ್ಯ ಲೋಪ ಇಂಥವೆಲ್ಲ ಹೊರಟೋಗ್ಬಿಡುತ್ತೆ. ಶನಿ ಮತ್ತೆ ಕರ್ಮ. ಈಗ ಶನಿ ಪ್ರತಿಯೊಬ್ಬನ್ನು ಕೇಳೋದೇನಂದ್ರೆ, ನೀನು ಸತ್ಯವಾಗಿದ್ದೀಯಾ, ನೀನು ಹಿರಿಯರನ್ನ ಗೌರವಿಸ್ತೀಯಾ, ನಿನಗೆ ಹಣದ ಅಹಂಕಾರ ಇದೆಯಾ, ನಿನಗೆ ದುರ್ಬಲರನ್ನು ನೋಯಿಸುವಂತ ಮನೋಭಾವ ಇದೆಯಾ, ಜವಾಬ್ದಾರಿಯಿಂದ ನೀನು ನಡ್ಕೋತಾ ಇದೀಯಾ ಅಂತ ಕೇಳ್ತಾನೆ. ಯಾವಾಗ ಇಲ್ಲಿ ಇಲ್ಲ ಅನ್ನೋ ಒಂದು ಉತ್ತರ ಬಂತೋ ಶನಿ ಅಟ್ಕಾಯಿಸ್ತಾನೆ. 7.5 ವರ್ಷ ಇಲ್ಲ 5.5 ವರ್ಷ ಕಬಡ್ಡಿ ಆಡಿಸ್ಬಿಡ್ತಾನೆ. ಆ ನಂತರ ಆ ವ್ಯಕ್ತಿಯ ಜೀವನನೇ ಬದಲಾವಣೆ ಆಗಿ ಹೋಗ್ಬಿಡುತ್ತದೆ. ನೋಡಿ, ಈ ಶನಿ 7.5 ಶನಿ, ಪಂಚಮಿ ಶನಿ ಇವೆಲ್ಲ ಹೇಗಿರುತ್ತೆ ಅಂದ್ರೆ, ಶ್ರೀರಾಮಚಂದ್ರನ್ನೇ ಶನಿ ಬಿಡ್ಲಿಲ್ಲ. ನೋಡಿ, ಇದೊಂದು ಜನಪ್ರಚಲಿತ ನಂಬಿಕೆ. ನೋಡಿ, ಶನಿ ಪ್ರಭಾವದಿಂದನೇ ರಾಮನಿಗೆ ಪಟ್ಟಾಭಿಷೇಕ ಆಗ್ಲೇ ಇಲ್ಲ. ಆಕ್ಚುಲಿ ಪಟ್ಟಾಭಿಷೇಕ ಆಗ್ಬೇಕಾದಂತ ವ್ಯಕ್ತಿ ಪಟ್ಟಾಭಿಷೇಕ ಆಗದೆ ತನ್ನದೇ ರಾಜ್ಯದಿಂದ ಹೊರಗಡೆ ಬರ್ತಾನೆ. ಮತ್ತೆ 14 ವರ್ಷ ಕಾಲ ವನವಾಸ ಮಾಡ್ತಾನೆ. ದಾರಿಯುದ್ದಕ್ಕೂ ವಿವಿಧ ಕಷ್ಟಗಳನ್ನ ಎದುರಿಸ್ತಾನೆ. ಇದೆಲ್ಲ 7.5 ಶನಿಯ ಪ್ರಭಾವದಿಂದ ಶ್ರೀರಾಮಚಂದ್ರನಿಗೆ ತೊಂದರೆಗಳು, ಕಷ್ಟಗಳು, ನೋವುಗಳಾಗ್ತದೆ. ಆದ್ರೆ ಏನಂತೆ, ಅದು ನಮ್ಮೆಲ್ರಿಗೂ ಒಂದು ಮಾದರಿಯಾಗಿ ನಿಂತ್ಕೊಳ್ತು. ಯಾಕಂದ್ರೆ ಅಂತಿಮವಾಗಿ ಧರ್ಮಕ್ಕೆ ಜಯ ಆಗುತ್ತೆ. ಶನಿ ಕಷ್ಟ ಕೊಡಬಹುದು, ಆದ್ರೆ ಕೊನೆಯಲ್ಲಿ ಒಳ್ಳೆಯದನ್ನ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಆಗಿದೆ. ಇದೇ ರೀತಿ ಇನ್ನೊಂದು ಉದಾಹರಣೆನ ಹೇಳುವುದೇ ಆದರೆ ಅದು ನಳ ಚಕ್ರವರ್ತಿ ಕತೆ. ಮಹಾಭಾರತದಲ್ಲಿ ಇದೊಂದು ಪ್ರಸಿದ್ಧವಾದಂಥ ಕತೆ, ನಳ ಚಕ್ರವರ್ತಿ ಕತೆ. ನಳ ಮಹಾರಾಜರು ಅವರು ಮಾಡುವಂಥ ಅಡಿಗೆ ಇಂದಿಗೂ ಕೂಡ ಒಂದು ಉದಾಹರಣೆಯಾಗಿ ಬಳಕೆಯಾಗುತ್ತೆ. ಅಷ್ಟೊಂದು ರುಚಿಕರವಾದ ಆಹಾರವನ್ನ ಅವರು ಮಾಡ್ತಾ ಇದ್ರು. ಅಂತ ನಳ ಮಹಾರಾಜರು ಇದೇ ಶನಿ ಪ್ರಭಾವದಿಂದ ರಾಜ್ಯವನ್ನು ಕಳ್ಕೊತಾರೆ, ಹೆಂಡತಿಯಿಂದ ದೂರ ಆಗ್ತಾರೆ, ದರಿದ್ರರಾಗ್ಬಿಡ್ತಾರೆ. ಆದ್ರೂ ನಳ ಮಹಾರಾಜರು ತಾಳ್ಮೆ, ಧರ್ಮ, ಭಕ್ತಿ ಇವನ್ನ ಯಾವತ್ತಿಗೂ ಬಿಡಲಿಲ್ಲ. ಯಾವಾಗ ನಳ ಮಹಾರಾಜರನ್ನ ಪರೀಕ್ಷೆ ಮಾಡ್ತಾ ಇದ್ದಂತ ಶನಿ ಮಹಾತ್ಮನು ಯಾವತ್ತಿಗೂ ನಳ ಮಹಾರಾಜನು ತಾಳ್ಮೆ, ಧರ್ಮ, ಭಕ್ತಿನ ಬಿಡದೇ ಇದ್ದಿದ್ದನ್ನು ನೋಡಿ ತುಂಬಾ ಸಂಪ್ರೀತರಾಗಿ ಮತ್ತೆ ಅವನಿಗೆ ಅವನ ರಾಜ್ಯನ ಕೊಡ್ತಾನೆ. ಇನ್ನು ಶನಿ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ನಮ್ಮೆಲ್ರಿಗೂ ಒಂದು ಉತ್ತಮವಾದ ಆಯುಧ ಅಂದ್ರೆ ಹನುಮಂತ. ನೋಡಿ, ಹನುಮಂತನ ಮೇಲೆ ಶನಿ ಪ್ರಭಾವ ಬೀಳಲಿಲ್ಲ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಶನಿ ದೋಷದ ಸಂದರ್ಭದಲ್ಲಿ ಹನುಮಾನ್ ಆರಾಧನೆ ಅತ್ಯಂತ ಶ್ರೇಷ್ಠ ಅನ್ನೋ ಒಂದು ನಂಬಿಕೆ ಇದೆ. ಶನಿ ಯಾವಾಗ ಉತ್ತಮ ಫಲ ಕೊಡುತ್ತಾನೆ ಎಂಬುದು ಪ್ರತಿಯೊಬ್ಬರ ಪ್ರಶ್ನೆ ಆಗಿರುತ್ತೆ. ಶನಿ ಕೆಟ್ಟವನೇ ಅಲ್ಲ. 7.5 ಶನಿಯಲ್ಲಿ ಅತ್ಯಂತ ಉನ್ನತ ಹುದ್ದೆನ ಪಡೆದವರಿದ್ದಾರೆ.
ಅತಿ ಹೆಚ್ಚು ಆಸ್ತಿನ ಸಂಪಾದಿಸಿದವರಿದ್ದಾರೆ, ರಾಜಕೀಯ ಶಕ್ತಿನ ಬಲಿಷ್ಠಗೊಳಿಸಿಕೊಂಡವರಿದ್ದಾರೆ, ಆತ್ಮಜ್ಞಾನವನ್ನು ವೃದ್ಧಿಸಿಕೊಂಡವರಿದ್ದಾರೆ, ಖ್ಯಾತಿ ವಿಖ್ಯಾತಿಗಳಾದಂತಹ ವ್ಯಕ್ತಿಗಳು ಇದ್ದಾರೆ. ಶನಿ ಒಳ್ಳೆಯದನ್ನು ಕೂಡ ಮಾಡಿದ್ದಾನೆ. ಸಾಡೆ ಸಾತಿಯಲ್ಲೇನೇನೆ ಬಹಳಷ್ಟು ಜನ ಅತ್ಯಂತ ಅಭಿವೃದ್ಧಿ ಹೊಂದಿದ್ದಾರೆ. ಯಾಕೆಂದ್ರೆ ಶನಿ ಕಾಲದಲ್ಲಿ ದರಿದ್ರರು ಶ್ರೀಮಂತರಾಗ್ತಾರೆ, ಜೈಲಿನಲ್ಲಿದ್ದವರು ನಾಯಕರಾಗ್ತಾರೆ, ಸಾಮಾನ್ಯ ವ್ಯಕ್ತಿ ಮಹಾನ್ ನಾಯಕರಾಗ್ತಾರೆ. ಇಂಥ ಹಲವಾರು ಉದಾಹರಣೆಗಳು ನಿಮ್ಮ ಮುಂದೆ ಇದೆ. ಜನಪ್ರಿಯನಾಗಿ ಶನಿ ಬಲದಿಂದ ಉದಾಹರಣೆಗಳಾಗಿ ಕಂಡುಕೊಂಡವ್ರನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನೋಡಿ. ನರೇಂದ್ರ ಮೋದಿ ಜಿ ಪ್ರಪಂಚದಾದ್ಯಂತ ಹೆಸರಾದ ಸಂಪಾದಿಸಿದ್ದಾರೆ. ಇಂಡಿಯಾದಲ್ಲಿ ಇಂದಿರಾ ಗಾಂಧಿಯನ್ನ ಹೊರತುಪಡಿಸಿ ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿದ ವ್ಯಕ್ತಿ ಅಂದ್ರೆ ನರೇಂದ್ರ ಮೋದಿ. ದನ ಕಾಯೋನಿಗೂ ಇಂದಿರಾ ಗಾಂಧಿ ಹೆಸರು ಗೊತ್ತಿತ್ತು. ಈಗ ಅದೇ ದನ ಕಾಯೋನಿಗೂ ಕೂಡ ನರೇಂದ್ರ ಮೋದಿ ಹೆಸರು ಕೂಡ ಗೊತ್ತಿರುತ್ತೆ. ನಾನು ಈ ದನ ಕಾಯೋನು ಅನ್ನೋದನ್ನ ನಾನು ಕ್ಷುಲ್ಲಕವಾಗಿ ಹೇಳ್ತಾ ಇಲ್ಲ, ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ರಜನಿಕಾಂತ್ ಕೂಡ ಶನಿ ಬಲದಿಂದನೇ ರೂಪುಗೊಂಡವರು. ಸಚಿನ್ ತೆಂಡೂಲ್ಕರ್ ಕೂಡ ಅಷ್ಟೇ. ಅಂದ್ರೆ ಶನಿ ಶ್ರಮ, ಅನುಭವ, ತಾಳ್ಮೆಯಿಂದ ಉನ್ನತಿಗೆ ತರ್ತಾನೆ. ಇಲ್ಲಿ ಶನಿ ಬಲ ಇದ್ದ ತಕ್ಷಣ ಸುಮ್ಮನೆ ಇದ್ರೆ ಏನೂ ಆಗಲ್ಲ. ಶ್ರಮ ಇರಬೇಕು, ಅನುಭವ ಇರಬೇಕು, ತಾಳ್ಮೆ ಇರಬೇಕು, ಆಗಷ್ಟೇ ಉನ್ನತಿಗೆ ಬರಲು ಸಾಧ್ಯ ಅನ್ನೋದಕ್ಕೆ ನರೇಂದ್ರ ಮೋದಿ, ರಜನಿಕಾಂತ್, ಸಚಿನ್ ತೆಂಡೂಲ್ಕರ್ ಮೊದಲಾದವರು ಉದಾಹರಣೆಗಳಾಗ್ತಾರೆ. ಇಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಈ ಎಲ್ಲ ಉದಾಹರಣೆಗಳು ಶನಿ ಕೆಟ್ಟದನ್ನಷ್ಟೇ ಮಾಡಲ್ಲ, ಅತಿ ಉತ್ತಮದ್ದನ್ನು ಕೂಡ ಮಾಡ್ತಾನೆ ಅನ್ನೋದಕ್ಕೆ ಒಂದು ನಿದರ್ಶನಗಳಾಗ್ತವೆ. ಜನ್ಮಕುಂಡಲಿಯಲ್ಲಿ ಶನಿ ಏಕೆ ಕೆಲಸ ಮಾಡ್ತಾನೆ? ಮೊದಲು ಆ ಶನಿ ಜನ್ಮಕುಂಡಲಿಯಲ್ಲಿ ಉತ್ತಮ ಶನಿ ಆಗಿದ್ದಾನ, ದುರ್ಬಲ ಶನಿ ಆಗಿದ್ದಾನ ಅನ್ನೋದನ್ನ ತಿಳ್ಕೋಬೇಕು. ನೋಡಿ ಆತ್ಮೀಯರೇ, ಜನ್ಮಕುಂಡಲಿಯಲ್ಲಿ ಶನಿ ಉತ್ತಮವಾಗಿದ್ದರೆ ಅಂದ್ರೆ ಉತ್ತಮ ಸ್ಥಾನದಲ್ಲಿದ್ರೆ, ಸ್ನೇಹಿತರ ಸ್ಥಾನದಲ್ಲಿದ್ದರೆ, ಅಂದ್ರೆ ಉತ್ತಮ ಸ್ಥಾನದಲ್ಲಿದ್ರೆ ಆಗ ಆ ವ್ಯಕ್ತಿಯು ಶಿಸ್ತು, ಅಧಿಕಾರ, ಭೂಮಿ, ರಾಜಕೀಯ, ಜನಪ್ರಭಾವ, ದೀರ್ಘ ಯಶಸ್ಸನ್ನು ಗಳಿಸ್ತಾನೆ. ಯಾವಾಗ? ಉತ್ತಮ ಶನಿ ಆಗಿದ್ದಾಗ. ಅದೇ ಶನಿ ಜನ್ಮಕುಂಡಲಿಯಲ್ಲಿ ದುರ್ಬಲನಾಗಿದ್ದಾಗ, ಶತ್ರು ಸ್ಥಾನದಲ್ಲಿದ್ದಾಗ, ನೀಚ ಸ್ಥಾನದಲ್ಲಿದ್ದಾಗ ಆ ವ್ಯಕ್ತಿ ಸದಾ ಭಯ ಪಡ್ತಾ ಇರ್ತಾನೆ. ಅವನು ಯಾವುದೇ ಕೆಲಸ ಕೊಟ್ಟರು ತುಂಬಾ ಲೇಟ್ ಮಾಡ್ತಾನೆ. ಲೇಟ್ ಲತೀಫ್. ದಾರಿದ್ರ್ಯ ಅನ್ನೋದು ಅವನಿಗೆ ಅಂಟ್ಕೊಂಡೇ ಬಂದ್ಬಿಟ್ಟಿರ್ತದೆ. ಅವನು ಯಾವಾಗೂ ಕೋರ್ಟು ಕಚೇರಿ ಓಡಾಡ್ತಾನೆ ಇರ್ತಾನೆ. ಯಾವಾಗೂ ಒತ್ತಡ, ಈ ಸ್ಟ್ರೆಸ್ ಅನ್ನೋದು ಅವನ್ನ ಕಾಡ್ತಾ ಇರ್ತದೆ. ಹೀಗೆ ಶನಿ ಉತ್ತಮವಾಗಿದ್ದಾನ, ದುರ್ಬಲನಾಗಿದ್ದಾನ ಅನ್ನೋದು ಕೂಡ ಅತಿ ಮುಖ್ಯ. ಅದರ ಮೇಲೆ ಈ ಸಾಡೆ ಸಾತಿ ಯಾವ ರೀತಿ ಪ್ರಭಾವ ಪೂರ್ಣವಾಗಿರುತ್ತೆ ಅಂತ ಹೇಳಲು ಸಾಧ್ಯ. ನೋಡಿ, ಶನಿ ಸಾಡೆ ಸಾತ್ ಲಕ್ಷಣಗಳನ್ನ ನಾವು ತಿಳ್ಕೋಬೇಕು. ಪ್ರತಿಯೊಂದು ನಿಧಾನ, ಯಾವುದೇ ಕೆಲಸದಲ್ಲೂ ವಿಳಂಬ, ಯಾವಾಗಲೂ ಮನಸ್ಸು ಭಾರ, ಜನ ಅವನಿಂದ ತುಂಬಾ ದೂರ ಆಗ್ತಾರೆ. ಅವನು ಯಾರನ್ನು ನಂಬಿರ್ತಾನೋ ಅವರೆಲ್ಲರೂ ಅವನಿಗೆ ಮೋಸ ಮಾಡ್ತಾರೆ. ಕಾನೂನು, ಕೋರ್ಟು ಸಮಸ್ಯೆಗಳು ಈ ಪ್ರತಿಯೊಂದು ಸಂದರ್ಭದಲ್ಲಿ ಎತ್ತಾಕೊಳ್ತಾ ಇರ್ತದೆ. ಒಂಟಿತನ ಸದಾ ಇರುತ್ತೆ. ಈ ಎಲ್ಲ ಕಾರಣಗಳಿಂದ ಕಡೆಗೆ ಅವನು ಜನರಿಂದ ದೂರ ಉಳ್ಕೋತಾನೆ. ಆಧ್ಯಾತ್ಮಿಕತೆ ಕಡೆ ಅವನು ಸೆಳೆಯಲ್ಪಡ್ತಾನೆ. ನೋಡಿ ಆತ್ಮೀಯರೇ, ಶನಿ ಸಾಡೆ ಸಾತ್ ಬಂದಾಗ ಈ ಎಲ್ಲ ಲಕ್ಷಣಗಳು ಇರ್ತವೆ. ನಿಮ್ಮ ಎದುರಿಗೆ ಒಬ್ಬ ವ್ಯಕ್ತಿ ಈ ಎಲ್ಲ ಕಷ್ಟಗಳು ಪಡ್ತಾ ಇದ್ರೆ ಅವನ ಒಂದು ಜಾತಕವನ್ನು ಪರಿಶೀಲಿಸಿ, ಶನಿ ಸಾಡೆ ಸಾತ್ ಲಕ್ಷಣ ಇದ್ದೇ ಇರುತ್ತದೆ. ಇದಕ್ಕೆ ಪರಿಹಾರಗಳಿಲ್ವಾ? ಖಂಡಿತ ಇದೆ. ಏನ್ ಪರಿಹಾರ? ಮಂತ್ರ ಪಠಿಸೋದ್ರ ಮುಖಾಂತರ ಶನಿಯ ತೀವ್ರತೆಯನ್ನ ಕಡಿಮೆ ಮಾಡ್ಕೋಬಹುದು.
ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಮಾಡಿ ನಮಸ್ಕಾರ ಮಾಡೋದ್ರಿಂದನೂ ಕೂಡ ಶನಿಯ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದು. ದೈವ ದರ್ಶನಗಳು ಆ ಶನಿಯ ತೀವ್ರಗತಿಯನ್ನು ಕಡಿಮೆ ಮಾಡ್ತದೆ. ಕೆಲವೊಮ್ಮೆ ವಸ್ತ್ರ ಧಾರಣೆ ಕೂಡ ಶನಿಯ ದೃಷ್ಟಿಯನ್ನು ಕಡಿಮೆ ಮಾಡ್ತದೆ. ರತ್ನ ಧಾರಣೆ ಕೂಡ ಶನಿಯ ಪ್ರಭಾವವನ್ನು ಕಡಿಮೆ ಮಾಡ್ತದೆ. ದಾನ ಧರ್ಮ ಮಾಡೋದು ಕೂಡ ಶನಿಯ ಪ್ರಭಾವವನ್ನು ಕಡಿಮೆ ಮಾಡ್ತದೆ. ಗ್ರಹ ಶಾಂತಿ ಕ್ರಮಗಳನ್ನು ಕೈಗೊಳ್ಳೋದು ಕೂಡ ಶನಿಯ ಪ್ರಭಾವವನ್ನು ಕಡಿಮೆ ಮಾಡ್ತದೆ. ಹೇಗೆ ನೋಡಿ, ಮಂತ್ರ ಪಠಣೆ ಅಂದರೆ ಶನಿಯ ಒಂದು ಮಂತ್ರ ಇರುತ್ತೆ. ಈ ಮಂತ್ರನ ನಾವು ನಿಗದಿತ ಸಂದರ್ಭದಲ್ಲಿ ನಿಗದಿತ ಆಚರಣೆಯ ಮೂಲಕ ಪಠಿಸೋ ಮೂಲಕ ಶನಿಯ ತೀವ್ರತೆ ಅನ್ನೋದು ಕಡಿಮೆ ಆಗ್ತದೆ. ಉದಾಹರಣೆಗೆ ಓಂ ಶಂ ಶನೈಶ್ಚರಾಯ ನಮಃ ಈ ರೀತಿ ಶನಿ ಮಂತ್ರನ ಹೇಳೋ ಮೂಲಕ ಮತ್ತೆ ನಿರ್ದಿಷ್ಟ ಸಂಖ್ಯೆಯಲ್ಲಿ ನಿರ್ದಿಷ್ಟ ಆಚರಣೆಯ ಮೂಲಕ ಹೇಳುವ ಮೂಲಕ ಈ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಸ್ಕೋಬಹುದಾಗಿದೆ. ಅದೇ ರೀತಿ ಶನಿ ಗಾಯತ್ರಿ ಮಂತ್ರ ಅನ್ನೋದು ಸಹ ಇದೆ. ಆ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ನಿರ್ದಿಷ್ಟ ಸಂಖ್ಯೆಯಲ್ಲಿ ಪಠಿಸುವ ಮೂಲಕ ಕೂಡ ಶನಿಯ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಓಂ ಕಾಕಧ್ವಜಾಯ ವಿದ್ಮಹೇ ಖಡ್ಗ ಹಸ್ತಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್ ಅಂದ್ರೆ ಇದು ಶನಿ ಗಾಯತ್ರಿ ಮಂತ್ರ. ಈ ಮಂತ್ರವನ್ನು ಕೂಡ ನಿರಂತರವಾಗಿ 108 ಸಲ ಬೆಳಗ್ಗೆ ಸಂಜೆ ಶುಚಿಭೂರ್ತನಾಗಿ ಪಠಿಸೋ ಮೂಲಕ ಈ ಒಂದು ಮಂತ್ರದ ಪ್ರಭಾವದಿಂದ ಶನಿಯ ತೀವ್ರತೆ ಅನ್ನೋದು ಕಡಿಮೆ ಆಗ್ತದೆ. ಇನ್ನ ಶನಿಗೆ ಅತಿ ಶ್ರೇಷ್ಠ ಅಂತ ಹೇಳುವಂಥದ್ದು ಇನ್ನೊಂದಂದ್ರೆ ಹನುಮಾನ್ ಮಂತ್ರ. ಓಂ ಹನುಮತೆ ನಮಃ ಈ ತರ 108 ಸರಿ ಜಪಿಸೋದು ಪಠಿಸೋದು ಕೂಡ ಶನಿ ಪ್ರಭಾವವನ್ನು ಕಡಿಮೆ ಮಾಡ್ತದೆ. ಈ ಮಂತ್ರಗಳನ್ನ ಮಂತ್ರಘೋಷ ಮಾಡೋದ್ರಿಂದ ನಮ್ಮ ಇಡೀ ದೇಹ ಒಂದು ವೈಬ್ರೇಷನ್ಗೆ ತುತ್ತಾಗುತ್ತೆ. ನಮ್ಮ ಸುತ್ತಿನ ವಾತಾವರಣ ಕೂಡ ಒಂದು ವೈಬ್ರೇಷನ್ಸ್ಗೆ ತುತ್ತಾಗುತ್ತೆ. ಈ ಒಂದು ತರಂಗಗಳು ಮೂಡಿಸುವಂತ ಪ್ರಕ್ರಿಯೆಯು ಆ ಶನಿಯ ಪ್ರಭಾವವನ್ನು ಖಂಡಿತ ಕಡಿಮೆ ಮಾಡ್ತದೆ. ಮಂತ್ರೋಚ್ಚಾರಣೆ ಮಂತ್ರ ಪಠಣೆ ನಿಜವಾಗ್ಲೂ ಅತ್ಯದ್ಭುತವಾದ ಪರಿಹಾರವನ್ನು ನೀಡ್ತದೆ. ಇದೇ ರೀತಿ ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ಯಾರಿಗೆ 7.5 ಶನಿ ಬರಲೇಬೇಕಂತಲ್ಲ, ಕಷ್ಟಗಳು ಅಂತ ಅಂದಿದ ತಕ್ಷಣ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರೋದು ಸಾಧಾರಣ. ಹಾಗೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋದು ಕೂಡ ಮಾಮೂಲಿ. ದೊಡ್ಡ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು ಕೂಡ ಶನಿಯ ಪ್ರಭಾವವನ್ನು ಕಡಿಮೆ ಮಾಡ್ತದೆ. ಭಾರತದಲ್ಲಿ ಇದೇ ರೀತಿ ಶನಿ ಸಿಂಗಾಪುರ್ ಅಂತ ಒಂದಿದೆ ಮಹಾರಾಷ್ಟ್ರದಲ್ಲಿ. ಇಡೀ ದೇಶ ಅಲ್ಲ, ಪ್ರಪಂಚದಾದ್ಯಂತ ಅಲ್ಲಿಗೆ ಹೋಗ್ತಾರೆ. ಶನಿ ಸಿಂಗಾಪುರದಲ್ಲಿ ಅಲ್ಲಿ ಆ ಒಂದು ಎಳ್ಳಿನ ಎಣ್ಣೆನ ಆ ಲಿಂಗದ ಮೇಲೆ ಸುರಿಯೋ ಮೂಲಕ ಅದರ ಪ್ರಭಾವನ ಮಾಡ್ತಾರೆ. ನೋಡಿ, ಶನಿ ಸಿಂಗಾಪುರಲ್ಲಿ ಬೇರೆ ಒಂದು ಗ್ರಹದಿಂದನೇ ಒಂದು ಕಲ್ಲು ಬಂದು ಭೂಮಿ ಮೇಲೆ ಬಿತ್ತು ಅದು ಶನಿಯನ್ನು ಪ್ರತಿನಿಧಿಸ್ತಾರೆ ಅಂತ ಭಾವಿಸಿ ಆ ಬಿದ್ದ ಜಾಗದಲ್ಲೇ ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗಿದೆ. ಯಾರಿಗೆ ಶನಿ ತುಂಬಾ ಕಾಡ್ತಾ ಇರ್ತಾನೋ ಅವರೆಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆನ ಅದರ ಮೇಲೆ ಅಭಿಷೇಕ ಮಾಡಿ ತೈಲಾಭಿಷೇಕ ಮಾಡಿ ಅವರ ಒಂದು ತೊಂದರೆಯಿಂದ ನಿವಾರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇದೇ ರೀತಿ ನಮ್ಮ ದಕ್ಷಿಣ ಕನ್ನಡದಲ್ಲಿ, ದಕ್ಷಿಣ ಭಾರತದಲ್ಲಿ ತಿರುನಲ್ಲಾರ್ ಶನಿ ಟೆಂಪಲ್ ಅನ್ನೋದಿದೆ. ಈ ದಕ್ಷಿಣ ಭಾರತದ ಪ್ರಸಿದ್ಧವಾದ ತಿರುನಲ್ಲಾರ್ ಶನಿ ಟೆಂಪಲ್ಗೆ ದೇಶ ವಿದೇಶಗಳಿಂದ ಕೂಡ ಜನ ಬರ್ತಾರೆ. ಅದಕ್ಕೆ ಅದರದೇ ಆದಂತ ಇತಿಹಾಸ ಇದೆ. ಮತ್ತೆ ದೈವ ದರ್ಶನಗಳು ಶನಿ ಕಾಲದಲ್ಲಿ ತುಂಬಾ ಜನಕ್ಕೆ ಒಳಿತು ಮಾಡ್ತಾ ಇದೆ. ದೇವಾಲಯ ಸೆಳೆತ ಅನ್ನೋದು ಈ ಸಂದರ್ಭದಲ್ಲೇ ಬರೋದು. ನೋಡಿ, ಯಾರಿಗೆ ಶನಿ 7.5 ಬಂತು ಅಂದಿದ ತಕ್ಷಣ ಅವನು ತಲೆ ದುರಂಕಾರದಿಂದ ನಡೆಯಲ್ಲ. ನೀವು ಯಾರೇ ನೋಡಿ,
ಅವನಿಗೆ ಕಷ್ಟ ಬಂತು, ಅದರಲ್ಲೂ 7.5 ಬಂತು ಅಂದ್ರೆ ಸಾಕು, ಅವನು ದೇವಸ್ಥಾನದ ಹತ್ರ ಖಂಡಿತ ಕಾಣಿಸ್ಕೊಳ್ತಾನೆ. ದೇವರ ಭಕ್ತರ ಕ್ಯೂನಲ್ಲಿ ಅವನು ಖಂಡಿತ ನಿಂತಿರ್ತಾನೆ. ದೇವ್ರ ಮುಂದೆ ಅವನು ತುಂಬಾ 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 ವಿನಯ ವಿಧೇಯತೆಯಿಂದ ಪ್ರಾರ್ಥಿಸಿ ತನ್ನ ಕಷ್ಟಗಳನ್ನ ನಿವಾರಣೆ ಮಾಡುವಂತ ಕೇಳಿಕೊಳ್ತಾನೆ. ಎಳ್ಳು ಬತ್ತಿ ಅಣಿಸೋದು, ಎಳ್ಳೆಣ್ಣೆ ಅಭಿಷೇಕ ಮಾಡೋದು, ಇದನ್ನೆಲ್ಲ ನಾವು ನೋಡ್ಬೋದು. ಹೀಗೆ ಶನಿ ಪ್ರಭಾವಕ್ಕೆ ಒಳಗಾಯ್ತಂದ್ರೆ ಆಟೋಮ್ಯಾಟಿಕ್ ಆಗಿ ಅವನು ದೇವಸ್ಥಾನಕ್ಕೆ ಖಂಡಿತ ಹೋಗೇ ಹೋಗ್ತಾನೆ. ದೇವಸ್ಥಾನದ ಸೆಳೆತ ಅನ್ನೋದು ಶನಿ ಕಾಲದಲ್ಲಿ ಜಾಸ್ತಿ ಆಗುತ್ತೆ. ಕಪ್ಪು ವಸ್ತ್ರ ಧಾರಣೆ, ಕಪ್ಪು ಬಣ್ಣದ ಬಟ್ಟೆನ ಧರಿಸ್ತಾರೆ. ಧ್ಯಾನಾಸಕ್ತಿ ಅಂದ್ರೆ ಯಾವಾಗಲೂ ಮಂತ್ರ ಪಠಿಸೋದು, ಜಪ ಮಾಡೋದು, ಧ್ಯಾನಕ್ಕೆ ಕೂತ್ಕೊಡೋದು, ಈ ಥರದ್ದು ಕೂಡ ಹೆಚ್ಚಾಗುತ್ತೆ. ಇವರ ಕನಸುಗಳು ಕೂಡ ವಿಚಿತ್ರವಾಗಿರ್ತವೆ. ಇವೆಲ್ಲ ಅವನಿಗೆ ದೇಹ ಕೊಡುವಂತಹ, ಪ್ರಕೃತಿ ಕೊಡುವಂತಹ ಸೂಚನೆಗಳೇ ಆಗಿರ್ತವೆ. ಆಧ್ಯಾತ್ಮಿಕ ಅನುಭವ ಅನ್ನೋದು ಈ ಸಂದರ್ಭದಲ್ಲಿ ತುಂಬಾ ತುಂಬಾ ಜಾಸ್ತಿ ಆಗುತ್ತೆ, ತೀವ್ರವಾಗುತ್ತೆ. ಈ ರೀತಿ ಶನಿಕಾಲದಲ್ಲಿ ದೇವಾಲಯ ಸೆಳೆತ, ಕಪ್ಪು ವಸ್ತ್ರ ಧಾರಣೆ, ಧ್ಯಾನ ಆಸಕ್ತಿ, ಕನಸುಗಳು, ಆಧ್ಯಾತ್ಮಿಕ ಅನುಭವ ಅನ್ನೋದು ಹೆಚ್ಚಾಗುತ್ತೆ. ವಸ್ತ್ರಧಾರಣೆ ಅಂದರೆ ಶನಿವಾರ ಕಪ್ಪು ಬಣ್ಣದ ಬಟ್ಟೆ ಧರಿಸೋದು, ಅಥವಾ ಗಾಢ ನೀಲಿ ಬಣ್ಣದ ಬಟ್ಟೆ ಧರಿಸೋದು, ಅಥವಾ ಗಾಢ ಬೂದು ಬಣ್ಣದ ಬಟ್ಟೆಗಳನ್ನ ಧರಿಸೋದು ತುಂಬಾ ಒಳಿತು. ಯಾಕೆ ಈ ರೀತಿ ಕಪ್ಪು ನೀಲಿ ಬೂದು ಬಣ್ಣದ ಬಟ್ಟೆ ಧರಿಸ್ತಾನೆ ಅಂದ್ರೆ ಅವನ ಅಹಂಕಾರ ಪ್ರದರ್ಶನ ಅನ್ನೋದಿತ್ತಲ್ಲ, ಅದ್ ನಿವಾರಣೆ ಆಗಬೇಕು. ಅದ್ ನಿವಾರಣೆ ಆಗಿದೆ ಅನ್ನೋದಕ್ಕೆ ಇದೇ ಸೂಚಕವಾಗಿರ್ತದೆ. ಅತಿಯಾದ ವೈಭವ ಇತ್ತಲ್ಲ, ಅದೆಲ್ಲ ಹೊರಟೋಗಿ ಕಪ್ಪು ಬಣ್ಣದ್ದು, ನೀಲಿ ಬಣ್ಣದ್ದು, ಬೂದು ಬಣ್ಣದ ಬಟ್ಟೆಗಳಲ್ಲಿ ಅವನು ಓಡಾಡೋ ಮಟ್ಟಕ್ಕೆ ಬಂದಿರ್ತಾನೆ. ಅಂದ್ರೆ ಅಲ್ಲಿಗೆ ಅವನ ಅಹಂಕಾರ, ಅತಿಯಾದ ವೈಭವ ಅನ್ನೋದು ಕೊನೆಗೊಳ್ತದೆ. ಅವನ ಜೀವನದಲ್ಲಿ ಮತ್ತಾವತ್ತೂ ಆ ರೀತಿಯ ದುರಂಕಾರ ಮತ್ತೆ ವೈಭವ ಅನ್ನೋದು ಕಾಣಿಸಲ್ಲ. ಯಾಕಂದ್ರೆ ಪರಿಪಕ್ವವಾದಂಥ ಜೀವನ ವ್ಯಕ್ತಿತ್ವನ ಅವನು ರೂಢಿಸ್ಕೊಳ್ಳೋದೇ ಈ ಸಂದರ್ಭದಲ್ಲಿ. ಇನ್ನು ರತ್ನಧಾರಣೆ ನೋಡಿ, 7.5 ಶನಿ ಅಂದಿದ ತಕ್ಷಣ ಬ್ಲೂ ಸಫೇರ್ ಧರಿಸಿ ಅನ್ನೋರಿದ್ದಾರೆ. ಆದರೆ ಎಲ್ಲರಿಗೂ ನೀಲಮಣಿ ಸೂಕ್ತ ಅಲ್ಲ. ಬ್ಲೂ ಸಫೇದ್, ನೀಲಮಣಿ ಇದೆಲ್ಲ ಒಂದೇ ಆಗಿದೆ. ಪ್ರತಿಯೊಬ್ಬನ ಜಾತಕನು ಬೇರೆ ಬೇರೆನೇ ಆಗಿರ್ತದೆ. ಯಾವತ್ತಿಗೂ ಇಬ್ಬರ ಜಾತಕ ಒಂದೇ ಆಗಿರೋದೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬೊಬ್ಬ ವ್ಯಕ್ತಿಯಿಂದ ವಿಭಿನ್ನವಾಗಿರ್ತಾನೆ, ಬೇರೆನೇ ಆಗಿರ್ತಾನೆ. ಪ್ರತಿಯೊಬ್ಬನ ಲಗ್ನ ಬೇರೆ ಇರುತ್ತೆ, ಪ್ರತಿಯೊಬ್ಬನ ಗ್ರಹಗಳ ಒಂದು ಗತಿ ಬೇರೆ ಇರುತ್ತೆ, ಪ್ರತಿಯೊಬ್ಬನ ಗ್ರಹಗಳ ಜಾತಕದಲ್ಲಿರೋ ಗ್ರಹಗಳ ದೃಷ್ಟಿ ಬೇರೆ ಬೇರೆನೇ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಏಕಾಏಕಿ ಬ್ಲೂ ಸಫೇರ್ ಧರಿಸೋದ್ರಿಂದ, ಈ ರೀತಿಯ ರತ್ನಧಾರಣೆಯಿಂದ ಶನಿ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋದು ಅನ್ನೋದು ತುಂಬಾ ದೊಡ್ಡ ತಪ್ಪು. ತಪ್ಪಾಗಿ ಈ ರತ್ನವನ್ನು ಧರಿಸಿದ್ರೆ ಇರೋ ಸಮಸ್ಯೆ ಜೊತೆಗೆ ಇನ್ನೊಂದು ಸಮಸ್ಯೆ ಶುರುವಾಗಲೂಬಹುದು. ಆದ್ದರಿಂದ ನೀವೆಲ್ಲರೂ, ನಿಮಗೆ ಈ ರೀತಿಯ ಶನಿ ಕಾಟ ಅನ್ನೋದು ಶುರು ಆಗಿದ್ದರೆ ಮೊದಲು ನೀವು ನಿಮಗೆ ತಿಳಿದಿರುವಂತಹ ಪ್ರಬುದ್ಧ ಜ್ಯೋತಿಷ್ಕರಲ್ಲಿ ಹೋಗಿ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳನ ತಿಳಿಸ್ಬೇಕು. ಆಗ ಅವರು ನಿಮ್ಮ ಕುಂಡಲಿನ ಹಾಕಿ ಈ ಬ್ಲೂ ಸಫೇದ್, ನೀಲಮಣಿ ಅನ್ನೋದು ನಿಮಗೆ ಸೂಕ್ತನೋ ಅಲ್ಲನೋ ತಿಳಿಸ್ತಾರೆ. ಇದ್ರ ಜೊತೆಗೆ ಯಾರಿಗೆ ಈ ನೀಲಮಣಿ ಧರಿಸೋದಕ್ಕೆ ಸೂಕ್ತ ಅಲ್ಲ ಅನ್ಸಿದ್ರೆ ಅದಕ್ಕೂ ಪರ್ಯಾಯವಾದ ರಕ್ತಜ್ಞಗಳು ಇದ್ದಾವೆ. ಅವೇನಂದ್ರೆ ಅಮೆಥಿಸ್ಟು, ಲ್ಯಾಪಿಸ್ ಲಾಜುಲಿ, ಕಬ್ಬಿಣದ ಉಂಗುರ, ಮತ್ತೆ ಈ ಕುದುರೆ ಲಾಳದಿಂದ ಮಾಡಿರೋಂಥ ಉಂಗುರ, ಇಂಥದ್ದನ್ನೆಲ್ಲ ಧರಿಸ್ಬೋದು. ಈ ಕುದುರೆ ಲಾಳದಿಂದ ಅಂದ್ರೆ ಕುದುರೆಗೆ ಲಾಳ ಹಾಕಿರ್ತಾರೆ ಕಾಲಿಗೆ. ಅದು ಓಡ್ತಾ 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 ಆ ಕಾಲಿಗೆ ಬಿಗಿಸಿರುವಂಥ ಲಾಳ ಸವಿದು ಉದುರೋಗ್ಬಿಡ್ತದೆ. ಅದನ್ನ ಕೆಲವರು ತಾಂತ್ರಿಕರು ಅದನ್ನ ಆಯ್ದು ಎತ್ಕೊಂಡ್ಬರ್ತಾರೆ. ಅದನ್ನ
ಒಡೆದು ಸಣ್ಣ ಸಣ್ಣ ಕುದುರೆ ಲಾಳದ ಆಕೃತಿಯಲ್ಲೇ ಉಂಗುರಗಳನ್ನ ಮಾಡ್ತಾರೆ. ಅದನ್ನ ಈ 7.5 ಪಂಚಮ ಶನಿ ಇಂಥ ಅನುಭವದಲ್ಲಿರೋರಿಗೆ ಕೊಡ್ತಾರೆ. ಇದನ್ನ ಧರಿಸೋದ್ರಿಂದ ಕುದುರೆ ಓಡಿ ಆ ಲಾಳ ಸೌದು ಉದುರೋಗಿರುತ್ತಲ್ಲ, ಅದಷ್ಟಕ್ಕದೆ ಆ ಲಾಳದ ಪ್ರಭಾವದಿಂದ ಆ ಶನಿಯ ದೃಷ್ಟಿ ಮತ್ತೆ ಆ ಪ್ರಕೋಪತೆ ಎಷ್ಟೋ ಕಡಿಮೆ ಆಗ್ತದೆ. ನೋಡಿ ಆತ್ಮೀಯರೇ, ನಿಮಗೆ ಸ್ಥಳೀಯವಾಗಿ ಯಾವುದೇ ಜ್ಯೋತಿಷ್ಕರ ಅನುಭವ ಇಲ್ಲದೆ ಇದ್ರೆ ಈ ವಿಡಿಯೋದಲ್ಲಿ ಕೆಳಗಡೆ ನನ್ನ ಫೋನ್ ನಂಬರ್ನ ನಿರಂತರವಾಗಿ ಹಾಕಿದ್ದೀನಿ. ಆ ನಂಬರ್ಗೂ ನೀವು ನಿಮ್ಮ ಫೋನ್ನಿಂದ ವಾಟ್ಸಪ್ ಮಾಡಿ ನಿಮ್ಮ ಹೆಸರು, ನಿಮ್ಮೂರು, ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳನ ವಾಟ್ಸಪ್ ಮಾಡಿ. ನಾನು ಕೂಡ ನಿಮ್ಮನ್ನು ನೋಡಿ ನಿಮ್ಗೆ ಗೈಡ್ ಮಾಡ್ತೀನಿ. ಬ್ಲೂ ಸಫೇರ್ ನಿಮಗೆ ಯೋಗ್ಯವೋ ಅಲ್ಲ, ಅಮೆಥಿಸ್ಟ್ ಧರಿಸ್ಬೋದಾ, ಲ್ಯಾಪಿಸ್ ಲಾಜುಲಿ ಬಳಸ್ಬೋದಾ, ಕಬ್ಬಿಣದ ಉಂಗುರ ಬಳಸ್ಬೋದಾ, ಲಾಳದ ಉಂಗುರ ಬಳಸ್ಬೋದಾ, ಯಾವುದನ್ನು ಬಳಸಿದ್ರೆ ನಿಮಗೆ ಶನಿ ಕಾಟ ಕಡಿಮೆ ಆಗುತ್ತೆ ಅನ್ನೋದನ್ನು ತಿಳಿಸ್ತೀವಿ. ನೀವು ಧಾರಾಳವಾಗಿ ನನ್ನನ್ನು ಸಂಪರ್ಕಿಸ್ಬೋದಾಗಿರುತ್ತೆ. ನೋಡಿ, ಶನಿ ದೋಷದಲ್ಲಿ ಅತ್ಯಂತ ಮುಖ್ಯವಾಗಿರೋದು ಚಾರಿಟಿ, ದಾನ. ನೋಡಿ, ಯಾರು ಈ ದಾನ ಧರ್ಮ ಅನ್ನೋದು ಇಟ್ಕೋತಾನೋ ಅವನಿಂದ ಆ ಒಂದು ಆಚರಣೆಯಿಂದ ಶನಿ ಸಂಪ್ರೀತನಾಗ್ತಾನೆ. ಶನಿವಾರ ಕಪ್ಪು ಎಳ್ಳನ್ನ ದಾನ ಮಾಡೋದು, ಶನಿವಾರ ಉದ್ದಿನ ಬೇಳೆಯನ್ನ ದಾನ ಮಾಡೋದು, ಶನಿವಾರ ಕಪ್ಪು ಬಟ್ಟೆಯನ್ನು ದಾನ ಮಾಡೋದು, ಶನಿವಾರ ಎಣ್ಣೆಯನ್ನು ದಾನ ಮಾಡೋದು, ಶನಿವಾರ ಪಾದರಕ್ಷೆಗಳನ್ನು ದಾನ ಮಾಡೋದು, ಆಹಾರವನ್ನು ದಾನ ಮಾಡೋದು ತುಂಬಾ ಒಳ್ಳೆಯದು. ಇದರಿಂದ ಈ ಶನಿ ದೋಷದ ತೀವ್ರತೆ ತುಂಬಾ ಕಡಿಮೆ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಬಡವರು, ವೃದ್ಧರು, ದೈಹಿಕ ಶ್ರಮಿಕರು, ಅಂಗವಿಕಲರು ಇಂಥವರಿಗೆ ಸಹಾಯ ಮಾಡಿದರೆ ಶನಿ ಇನ್ನಷ್ಟು ಶಾಂತನಾಗ್ತಾನೆ ಅನ್ನೋ ನಂಬಿಕೆ ಕೂಡ ಇದೆ. ಮತ್ತೆ ಗ್ರಹ ಶಾಂತಿ ಮಾಡಿಸೋದ್ರಿಂದ ಶನಿ ಶಾಂತಿ ಸಾಧ್ಯವಾಗುತ್ತೆ. ಯಾವ ರೀತಿ ಗ್ರಹ ಶಾಂತಿ ಮಾಡೋದು? ನೋಡಿ, ಶನಿ ಶಾಂತಿ ಮಾಡಬೇಕಾದ್ರೆ ಮೊದಲನೇದಾಗಿ ತೈಲಾಭಿಷೇಕ. ಶನಿಗೆ ತೈಲಾಭಿಷೇಕ ಮಾಡೋದ್ರಿಂದ ಶಾಂತನಾಗ್ತಾನೆ. ಎಳ್ಳಿನ ದೀಪವನ್ನು ಹೊತ್ತಿಸುವುದರಿಂದ ಶನಿಯು ಶಾಂತನಾಗುತ್ತಾನೆ. ನವಗ್ರಹಗಳ ಶಾಂತಿ ಮಾಡಿಸುವುದರಿಂದ, ನವಗ್ರಹ ಶಾಂತಿ ಹೋಮ ಮಾಡಿಸುವುದರಿಂದ ಕೂಡ ಶನಿಯು ಶಾಂತನಾಗ್ತಾನೆ. ಶನಿಯ ಹೋಮವನ್ನೇ ಮಾಡಿಸಿದ್ರೆ ಇನ್ನಷ್ಟು ಸಂಪ್ರೀತನಾಗ್ತಾನೆ. ಈ ಸಂದರ್ಭದಲ್ಲಿ ಹನುಮಾನ್ ಚಾಲೀಸ ಹೇಳುವುದು ಅತಿ ಉತ್ತಮ. ಸುಂದರಕಾಂಡವನ್ನು ಪಠಿಸುವುದು ಕೂಡ ಈ ಶನಿಯ ಶಾಂತಿಗೆ ಸಾಧ್ಯವಾಗುತ್ತೆ. 7.5 ನಿಜವಾದ ಫಲ ಜೀವನವನ್ನು ಪರಿಪಕ್ವಗೊಳಿಸೋದಾಗಿರುತ್ತೆ. ತುಂಬಾ ಜನ ಭಯ ಪಡ್ತಾರೆ, ಶನಿ ಬಂದ್ರೆ ಇಡೀ ಜೀವನ ನಾಶವಾಗ್ಬಿಡ್ತದೆ, ಕಷ್ಟಗಳು, ತೊಂದರೆಗಳು, ಸಂಬಂಧಗಳು ಎಲ್ಲ ಹಾಳಾಗ್ಬಿಡ್ತದೆ, ಒಬ್ಬನೇ ಆಗ್ಬಿಡ್ತಾನೆ ಅಂತ. ಅಲ್ಲ, ಶನಿ ಈ ಕಾಲ ಸಂದರ್ಭದಲ್ಲಿ ಜೀವನವನ್ನು ಪರಿಪಕ್ವಗೊಳಿಸ್ತಾರೆ. ಹೇಗಿರಬೇಕು, ಹೇಗೆ ಮಾತನಾಡಬೇಕು, ಹೇಗೆ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಅವನು ಕಷ್ಟಗಳ ಮೂಲಕ ಕಲಿಸ್ಬಿಡ್ತಾನೆ. ಕೊನೆಗೆ ಪ್ರತಿಯೊಬ್ಬನಿಗೂ ಈ 7.5 ನಂತರ ಸಿಗೋದು ಅನುಭವ. ಆ ಅನುಭವಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ಆತ್ಮಫಲ ಅವನಲ್ಲಿ ಈ 7.5 ವರ್ಷ ಕಾಲದಲ್ಲಿ ಪರಿಪಕ್ವ ಆಗಿ ಆತ್ಮಬಲ ಅನ್ನೋದು ಬಂದಿರುತ್ತೆ. ಆ ಸಮಯದಲ್ಲೇ ಅವನಿಗೆ ಗೊತ್ತಾಗೋದು ಅವನ ನಿಜವಾದ ಸ್ನೇಹಿತರು ಯಾರು ಅಂತ. ಏಕೆಂದರೆ 7.5 ವರ್ಷದಲ್ಲಿ ಕೈ ಕೊಟ್ಟು ಓಡೋದವ್ರು ಜಾಸ್ತಿ ಜನ ಇರ್ತಾರೆ, ಜೊತೆ ನಿಲ್ಲೋದೇ ಇಲ್ಲ. ಅಲ್ಲಿಗೂ ಕೆಲವರು ಅವನಿಗೆ ಕೈ ಕೊಟ್ಟು ನಿಂತಿರ್ತಾರೆ, ಅವರೇ ನಿಜವಾದ ಸ್ನೇಹಿತರು. ಕರ್ಮದ ಅರಿವು. ನೋಡಿ, ಏನು ಮಾಡಬೇಕು, ಏನು ಮಾಡಕೂಡ್ದು, ಏನು ಮಾಡ್ತಾ ಇದ್ವಿ, ಯಾವ ಕಾರಣದಿಂದ ನನಗೆ ಶನಿ ಕಾಟ ಅನ್ನೋದು ಬಂತು ಅನ್ನೋದು ಅವನಿಗೆ ಅರ್ಥ ಆಗ್ಬಿಡ್ತದೆ. ಹೀಗಾಗಿ ವಿನಯ, ವಿಧೇಯತೆ ಅನ್ನೋದು ಅವನಲ್ಲಿ ಕಂಡು ಬರೋಕ್ಕೆ ಶುರುವಾಗ್ತದೆ. ಆಧ್ಯಾತ್ಮಿಕತೆ. ನೋಡಿ, 7.5 ವರ್ಷ ಕಾಲ ಅವನ ದೇವಸ್ಥಾನ, ಆ ಪಠಣೆ, ಮಂತ್ರೋಪಘೋಷ, ಈ ರೀತಿಯಾಗಿ ಅವನ ವ್ಯಕ್ತಿತ್ವವನ್ನೇ ಬದಲಾವಣೆ ಆಗಿ
ಕಡೆಗೆ ಅವನಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ತುಂಬಾ 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 ಬುದ್ಧಿ ಆಗ್ಬಿಟ್ಟಿರ್ತದೆ. ಆ ನಂತರ ಅವನು ಪರಿಪಕ್ವವಾದ ವ್ಯಕ್ತಿತ್ವಕ್ಕೆ ಹೊರಡ್ಬಿಡ್ತಾನೆ. ಸ್ಥಿರತೆ, ಮೊದಲಿದ್ದಂತೆ ಚಂಚಲತೆ ಅವನಲ್ಲಿರಲ್ಲ. ಬೆಳಗಾಗಿದ ತಕ್ಷಣ ಶುಚಿಭೂತನಾಗೋದು, ದೇವಸ್ಥಾನಕ್ಕೆ ಹೋಗೋದು, ಮಂತ್ರ ಪಠನೆ ಮಾಡೋದು, ಧ್ಯಾನಕ್ಕೆ ಮಾಡೋದು, ಆಧ್ಯಾತ್ಮಿಕ ಚಿಂತನೆ ನಡೆಸೋದು, ಇಂಥದ್ದೆಲ್ಲ ಅವನಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಇದೆಲ್ಲ 7.5 ಅಥವಾ ಪಂಚಮ ಶನಿಯ ಕೊನೆಯಲ್ಲಿ ಸಿಗುವಂಥ ರಿಯಲ್ ವ್ಯಕ್ತಿತ್ವ ರೇಮಂಡ್ಸ್. ಮತ್ತೆ ಈ ಒಂದು 7.5 ಶನಿಯಿಂದ ತಿಳ್ಕೊಳ್ಳುವಂಥದ್ದು ಏನಂದ್ರೆ, ಶನಿ ಶಿಕ್ಷಕನೇ ಹೊರತು ಶತ್ರು ಅಲ್ಲ. ಶನಿ ಶಿಕ್ಷಕನೇ ಹೊರತು ಶತ್ರು ಅಲ್ಲ. ಶನಿಯು ಯಾವುದನ್ನು ತಕ್ಷಣ ಕೊಡಲ್ಲ. ಅವನು ನಮ್ಮಿಂದ ಏನನ್ನಾದ್ರೂ ಕಸಿದ್ಕೊಳ್ಬೇಕಾದ್ರೂ ಒಂದು ಕಾರಣ ಅಲ್ಲಿರುತ್ತೆ. ಹೀಗಾಗಿಯೇ ಅವನು ಕಸಿದ್ಕೊಂಡಿರ್ತಾನೆ. ಆದರೆ ಕೊನೆಗೆ ಆ ನ್ಯಾಯ ದೇವತೆ ನಮಗೆ ಖಂಡಿತ ನ್ಯಾಯ ಕೊಡ್ತಾನೆ. ಶನಿ ಶಿಕ್ಷಕನೇ ಹೊರತು ಶತ್ರು ಅಲ್ಲ. ಇದನ್ನ ನಾವು ತಿಳ್ಕೋಬೇಕು. ಶನಿಯನ್ನ ಈ ಒಂದು ಕಾರಣಕ್ಕೆ ಶನಿ ಅಂದ್ರೆ ಭಯ ಬೀಳೋದು, ಶನಿ ಬಗ್ಗೆ ತುಂಬಾ 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 ಬೇರೆ ರೀತಿ ಭಾವಿಸೋದು, ಇದನ್ನೆಲ್ಲ ಕಡಿಮೆ ಮಾಡಿ ಶನಿ 7.5 ಜೀವನವನ್ನು ನಾಶ ಮಾಡೋದಲ್ಲ, ಆ ಸಾಮಾನ್ಯ ಜೀವನವನ್ನು ಕೂಡ ಅಸಾಮಾನ್ಯವಾಗಿ ಮಾಡುವಂತ ಒಂದು ಪ್ರಕ್ರಿಯೆಯಾಗಿದೆ. ನೋಡಿ ಆತ್ಮೀಯರೇ, ಈ 7.5 ಶನಿ ಬಗ್ಗೆ ಈವರೆಗೂ ನಾನು ಸಾಕಷ್ಟು ವಿವರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವುದೇ ಅನುಮಾನ ಬಂದರೂ ನೀವು ನನಗೆ ದಯವಿಟ್ಟು ಕಮೆಂಟ್ ಮಾಡಿ, ಇಲ್ವೇ ಈ ಇಮೇಲ್ ಮತ್ತು ಫೋನ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು, ಅಥವಾ ನೀವು ಕಾಲ್ ಮಾಡಿ ಕೂಡ ಇದ್ರ ಬಗ್ಗೆ ಚರ್ಚಿಸ್ಬೋದು. ಇದಕ್ಕೆ ನಿಮಗೆ ಮುಕ್ತ ಅವಕಾಶನ ಕೊಡ್ತಾ ಇದ್ದೀನಿ. ಮತ್ತು ಈ ನನ್ನ ಮುಂದಿನ ಎಪಿಸೋಡ್ನಲ್ಲಿ ಮಕ್ಕಳಾಗದೇ ಇರೋದ್ರ ಬಗ್ಗೆ ನಾನು ಈ ಬಾರಿ ಒಂದು ಎಪಿಸೋಡ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಈಗಾಗಲೇ ಸಾಕಷ್ಟು ಮಾಹಿತಿನ ಕಲೆಕ್ಟ್ ಮಾಡಿದ್ದೇನೆ. ಹೀಗಾಗಿ ನನ್ನ ಈ ಆಸ್ಟ್ರೋ ಜಸ್ಟಿಸ್ 23 ಮೂಲಕ ಮುಂದೆ ಬರುವ ಎಪಿಸೋಡ್ ಮಕ್ಕಳಾಗದಿರುವುದು ಎಂಬ ವಿಷಯದ ಬಗ್ಗೆ ಇರ್ತದೆ. ದಯವಿಟ್ಟು ಈ ಬಗ್ಗೆ ಕೂಡ ನಿಮ್ಮ ಯಾವುದೇ ಪ್ರಶ್ನೆ, ಅನುಮಾನ, ಸಂಶಯಗಳಿದ್ರೆ ದಯವಿಟ್ಟು ನನಗೆ ಫೋನ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಈ ಥರದ್ದು ಒಂದು ವಿಷಯ ಅದರಲ್ಲಿ ತನ್ನಿ, ಈ ಥರ ವಿಷಯ ಅದರ ಬಗ್ಗೆ ಚರ್ಚಿಸಿ ಅಂತ ನಂಗೆ ತಿಳಿಸಿದರೆ ಇನ್ನಷ್ಟು ಮಾಹಿತಿಗಳು, ಇನ್ನಷ್ಟು ಒಂದು ವೈಭವವಾಗಿ ಆ ವಿಡಿಯೋನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನನ್ನ ಈ ಪ್ರಯತ್ನ ನಿರಂತರವಾಗಿರೋದಕ್ಕೆ ನಿಮ್ಮ ಬೆಂಬಲ ತುಂಬ ಅತ್ಯಗತ್ಯ. ಹೀಗಾಗಿ ಆಸ್ಟ್ರೋ ಜಸ್ಟಿಸ್ 23 ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬಂಧು ಮಿತ್ರರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.